ಎಲ್ರಿಗೂ ನಮಸ್ಕಾರ. ಇದು ಸತ್ಯ, ನಂಬಂದ್ರೆ ನಂಬಿ ಬಿಟ್ಟರೆ ಬಿಡಿ. ದೆಹಲಿಯಲ್ಲಿ ನಡೆದಿರುವಂಥ ಒಂದು ಘಟನೆ, ದೆಹಲಿಯಲ್ಲಿ ಒಂದು ಹಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ವಿಕ್ಟೋರಿಯಾ ಅಂತ ಒಂದು ಹಾಸ್ಟೆಲ್ ಇತ್ತು. ವಿಕ್ಟೋರಿಯಾ ಹಾಸ್ಟೆಲ್ ಹೆಸರು ವಿಕ್ಟೋರಿಯಾ. ಸೊ ಅಲ್ಲಿ ಸುಮಾರು ವರ್ಷದಿಂದ ಒಂದು ಹಾಸ್ಟೆಲ್ಲು ಖಾಲಿ ಬಿದ್ದಿತ್ತು. ಸೊ ಸುಮಾರು ಜನ ಅಲ್ಲಿ ಹೋಗೋದು ತುಂಬ ದೂರದಲ್ಲಿತ್ತು. ಹಾಸ್ಟೆಲಲ್ಲಿ ಓದೋ ಮಕ್ಕಳೆಲ್ಲ ಅಲ್ಲಿ ಹೋಗಿ ಓದೋಕ್ಕೆ ಹೋಗ್ತಾಯಿದ್ರು. ಸೊ ಅಲ್ಲೇ ಉಳ್ಕೊತಾಯಿದ್ರು ಹಾಸ್ಟೆಲಲ್ಲಿ. ಒಂದು ಗಂಡ ಹೆಂಡತಿ ಇಬ್ಬರು ತನ್ನ ಮಗನ್ನ ಕಳ್ಕೊಂಡಿದ್ರು. ಅವರು ಪೋಸ್ಟ್ ಮಾರ್ಟಮ್ ಹತ್ರ ಹಾಸ್ಪಿಟ್ಲಿಗೆ ಬಂದಿದ್ರು. ಪೋಸ್ಟ್ ಮಾರ್ಟಮ್ಗೆ ನೋಡೋಕೆ ಬಂದಿದ್ರು. ಮಗ ಸತ್ತು ಹೋಗಿದ್ದಾನೆ, ತಮ್ಮ ಮಗನ ಬಾಡಿನ ತೊಗೊಂಡು ಹೋಗಿ ಅಂತ ಫೋನ್ ಮಾಡಿದ್ರು. ಅವನು ತುಂಬ ದೊಡ್ಡ ವ್ಯಕ್ತಿಯಾಗಿದ್ದ. ಗಂಡ ಹೆಂಡತಿಗೆ ಒಬ್ಬನೇ ಮಗ ಇದ್ದಿದ್ದು. ಸೊ ಅವ್ರು ಏನು ಮಾಡಿದ್ರು, ಹಾಸ್ಪಿಟ್ಲಿಗೆ ಹೋದ್ರಂತೆ. ಹಾಸ್ಪಿಟ್ಲಿಗೆ ಹೋದರು, ನೋಡಿದ್ರು ಮಗ ಸತ್ತು ಬಿದ್ದಿದ್ದ. ಅಲ್ಲೊಬ್ಬ ಪೊಲೀಸ್ ಕೂಡ ಇದ್ದ, ಒಬ್ಬ ಸೆಕ್ಯೂರಿಟಿ ಇದ್ದ ಹಾಸ್ಪಿಟ್ಲಲ್ಲಿ. ಸೆಕ್ಯೂರಿಟಿ, ನಿಮ್ಮ ಮಗನ ಹೆಣ ನೋಡೋಕೆ ಬಂದಿದ್ದೀರಾ ಅಂತ ಮಾತಾಡ್ದ. ಪೊಲೀಸು ಬೈತಾನೆ, ಏಯ್ ಏನು ಹಂಗೆ ಮಾತಾಡ್ತೀಯ, ಅದು ಅವ್ರ ಮಗ, ಪ್ರೀತಿಯ ಮಗ, ಹೆಣ ಗಿಣ ಅಂತೆಲ್ಲ ಮಾತಾಡಬಾರ್ದು, ಸರಿಯಾಗಿ ಹೇಳು, ಸರಿಯಾಗಿ ಹೇಳಿಬಿಟ್ಟು ಮಾತಾಡು, ಬನ್ನಿ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಿಮ್ಮ ಮಗ ನೀವು ಕಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿದೆ, ಎಷ್ಟು ದುಃಖ ಇದೆ ಅಂತ, ಇಲ್ಲಿದೆ ನೋಡಿ ನಿಮ್ಮ ಮಗನ ಬಾಡಿ ಅಂತ ಹೇಳಿ ತೋರಿಸ್ತಾನೆ ಪೊಲೀಸು. ಹೆಂಗೆ ಸತ್ತ ಅಂತ ಕೇಳ್ತಾನೆ ಪೊಲೀಸು. ಅವಾಗ ಹೇಳ್ತಾರೆ, ಇವರು ವಿಕ್ಟೋರಿಯಾ ಅನ್ನೋ ಒಂದು ಹಾಸ್ಟೆಲಲ್ಲಿ ಬಿಟ್ಟಿದ್ವಿ, ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಫೋನ್ ಬಂತು, ಹಾಸ್ಪಿಟ್ಲಿಂದ ಫೋನ್ ಬಂತು, ನಿಮ್ಮ ಮಗನ ಬಾಡಿ ಸಿಕ್ಕಿದೆ ಅಂತ. ಏನಾಯಿತು ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ, ಯಾರು ಸಾಯಿಸಿದ್ರು ಅಂತಲೂ ಗೊತ್ತಿಲ್ಲ, ಬಾಡಿ ಇಲ್ಲಿದೆ ಅಂತ ಗೊತ್ತಾದ ಮೇಲೆ ನಾವು ಬಂದಿರೋದು, ದಯವಿಟ್ಟು ಇದೊಂದು ಕಂಪ್ಲೇಂಟು ನೀವು ಇದು ಮಾಡಬೇಕು ಅಂದರೆ, ಅದು ನಮಗೆ ಕಂಪ್ಲೇಂಟ್ ಬಂದಿದೆ, ಆಲ್ರೆಡಿ ಕಂಪ್ಲೇಂಟ್ ಬಂದಿತ್ತು, ಬಾಡಿ ಸಿಕ್ಕಿದಾಗಲೇ ಕಂಪ್ಲೇಂಟ್ ಹಾಕಿದ್ರು, ಸೊ ಬಾಡಿಯಲ್ಲಿ ಬಿದ್ದಿದೆ ಅಂತ. ಸರಿ ಆಯಿತು, ಗಂಡ ಹೆಂಡತಿಗೆ ಅವರಿಬ್ಬರು ತುಂಬ ದುಃಖವಾಗಿ ಹಾಸ್ಟೆಲ್ ಮೇಲೆ ಕಂಪ್ಲೇಂಟ್ ಆಗಬೇಕು ಅದು ಇದು ಅಂತ ಹೇಳಿ ಮಗನ ಬಾಡಿನ ತೊಗೊಂಡು ಹೋಗ್ತಾರೆ. ಪೊಲೀಸ್ಗೆ ಅನುಮಾನ ಬರುತ್ತೆ, ಹೆಂಗೆ ಸತ್ತ ಏನು ಎತ್ತ ಅಂತ ಗೊತ್ತಿಲ್ಲ, ಯಾರು ವೈರಿಗಳು ಕೂಡ ಇಲ್ಲ, ಏನಿಲ್ಲ, ಮತ್ತು ಹ್ಯಾಕ್ ಸಾಯ್ತಾನೆ ಇವನು ಅಂಥೇಳಿ ಇವನು ಒಂದು ಡ್ರೆಸ್ನ, ತನ್ನ ಪೊಲೀಸ್ ಡ್ರೆಸ್ನ ಬಿಟ್ಬಿಟ್ಟು ಮಾಮೂಲಿ ಎಲ್ಲರೂ ಥರ ಒಂದು ಶರ್ಟು ಪ್ಯಾಂಟನ್ನು ಹಾಕ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾನೆ. ಹೋಗ್ಬಿಟ್ಟು ನಾನು ಅಡ್ಮಿಷನ್ ಆಗಬೇಕಾಯ್ತು, ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ನಮ್ಮ ಮಗನಿಗೆ ಅಂತ ಹೇಳ್ತಾನೆ. ಅಲ್ಲೊಬ್ಬ ಸೆಕ್ಯೂರಿಟಿ ನಿಂತಿರ್ತಾನೆ. ಅವನು ಹೇಳ್ತಾನೆ, ಸರ್ ಈಗಿಲ್ಲ ಅಡ್ಮಿಷನ್ ಏನಿದ್ರು ಎಲ್ಲ ರಾತ್ರಿ ಮೇಲೆ 8 ಗಂಟೆ 9 ಗಂಟೆ ಮೇಲೆ ಬರಬೇಕು ನೀವು ಇಲ್ಲಿ ಹಾಸ್ಟೆಲ್ಗೆ, ಈ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ, ಈ ವಿಕ್ಟೋರಿಯಾ ಹಾಸ್ಟೆಲ್ಗೆ ನೀವು ರಾತ್ರಿ 8:30 9 ಗಂಟೆ ಮೇಲೆ ಬರಬೇಕು, ಆವಾಗಲೇ ಅಡ್ಮಿಷನ್ಗಳು ಶುರು ಆಗೋದು ಅಂತ ಹೇಳ್ತಾನೆ. ಹೌದಾ, ಯಾಕೆ ರಾತ್ರಿ, ಇವಾಗ ಯಾರಿಲ್ವಾ? ಇದ್ದಾರೆ ಸರ್, ಎಲ್ಲ ಬ್ಯುಸಿ ಇರ್ತಾರೆ, ಈಗ ಒಳಗಡೆ ಬಿಡಲ್ಲ ನಾನು. ಸರಿ ಆಯಿತು, ಸರಿ ನಾನು ಕಾಯ್ತೀನಿ ಬಿಡಿ ಅಂತ ಹೇಳ್ತಾನೆ. ಸರಿ ಇವನು ಸುತ್ತ ಹಾಸ್ಟೆಲ್ ಸುತ್ತ ಆ ಕಡೆ ಈ ಕಡೆ ನೋಡ್ತಾನೆ. ಬೆಟ್ಟಗಳು, ಕಾಡು, ವಿಚಿತ್ರವಾಗಿರೋ ಜಾಗ. ಇದು ಒಂದೇ ಇರೋದಲ್ಲಿ, ಇದು ಒಂದೇ ಹಾಸ್ಟೆಲ್ ಇರೋದು, ವಿಕ್ಟೋರಿಯಾ ಹಾಸ್ಟೆಲ್ ಇರೋದು ಒಂದೇ. ಸುತ್ತ ಬೆಟ್ಟ, ಆ ಕಡೆ ಕಾಡು, ಯಾರೂ ಇಲ್ಲ, ಕತ್ಲವಾದಂಥ ಒಂಥರ ಏನು ಮನುಷ್ಯರು ಯಾರೂ ಓಡಾಡೋದೇ ಇಲ್ಲ ಅಲ್ಲಿ, ಒಂದು ಗಾಡಿಗಳು ಹೋಗಲ್ಲ. ಅಂಥ ಜಾಗದಲ್ಲಿ ಇವ್ರು ಹೆಂಗೆ ಅಡ್ಮಿಷನ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾನೆ. ಸರಿ ಆಯಿತು, ಕಾಯ್ತಾನೆ, ಆ ಕಡೆ ಹೋಗ್ತಾನೆ, ಎಲ್ಲ ನೋಡ್ತಾನೆ. ವಾಚ್ಮ್ಯಾನಲ್ಲಿ ಇದ್ದವನು ಕಾಣಿಸೋದಿಲ್ಲ, ಎಲ್ಲಿ ಹೋದ ಇವನು ವಾಚ್ಮ್ಯಾನ್ ಅಂತ ಹುಡುಕ್ತಾನೆ, ಸಿಗೋದಿಲ್ಲ. ಸರಿ ಆಯಿತು ಅಂತ ಅಲ್ಲೇ ಕಾಯ್ಕೊಂಡು ಕೂತ್ಕೋತಾನೆ. 8:30 ಆಯಿತು, 9 ಆಯಿತು, 9:30 10 ಗಂಟೆ ಆಯಿತು, ವಾಚ್ಮ್ಯಾನೇ ಕಾಣಿಸ್ಲಿಲ್ಲ. ಬಾಗಿಲು ತೆಗಿತಾ ಇಲ್ಲ ಯಾರು, ಹಾಸ್ಟೆಲ್ ಬಾಗಿಲೇ ತೆಗಿತಾ ಇಲ್ಲ ಯಾರು. ಬಟ್ ಅಲ್ಲಿ ಮೇಲ್ಗಡೆ ಎಲ್ಲ ಬಿಲ್ಡಿಂಗಲ್ಲಿ ನೋಡ್ತಾ ಇದ್ದರೆ ನೆರಳುಗಳು ಕಾಣಿಸ್ತಾ ಇದೆ. ಎಲ್ಲರೂ ಹಾಸ್ಟೆಲ್ ಇರೋವಂಥ ಹುಡುಗರದು ಶಬ್ದ ಕೇಳಿಸ್ತಾ ಇದೆ, ಮಾತಾಡೋದು ಅದು ಇದೆಲ್ಲ ಕೇಳಿಸ್ತಾ ಇದೆ. ಏನಿದು, ಯಾಕೆ ಯಾರು ಹೊರಗಡೆನೇ ಬರಲ್ಲ, ಎಲ್ಲ ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದಾರೆ ಹಾಸ್ಟೆಲ್ ಅಂತ ಇವನಿಗೊಂದು ಅನುಮಾನ. ಪೊಲೀಸ್ ಅಲ್ವಾ, ಪೊಲೀಸ್ ಡಿಪಾರ್ಟ್ಮೆಂಟು, ಸೊ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಅವರು ಎನ್ಕ್ವೈರಿಗೆ ಅಂತ ಬಂದಿರೋಂಥದ್ದು. ಆದರೆ ಬೇರೆ ಬಟ್ಟೆನ ಹಾಕೊಂಡು ಬಂದಿರೋಂಥದ್ದು, ಅವ್ರು ಪೊಲೀಸ್ ಅಂತ ಗೊತ್ತಿಲ್ಲ. ಸರಿ ವಾಚ್ಮ್ಯಾನು 10 ಗಂಟೆಗೆ ಇವ್ನು ಇನ್ನೇನು ಹೊರಡಬೇಕು, ಇಲ್ಲಿ ನಾಳೆ ಬರೋಣ ಪೊಲೀಸ್ನವ್ರನ್ನ ಕರ್ಕೊಂಡು ಅಂತ ಹೊರಡ್ತಾ ಇರ್ತಾನೆ. ನೀನು ಕಾರ್ ಹತ್ತಬೇಕು, ಬನ್ನಿ ನೀವು ಅಡ್ಮಿಷನ್ ಮಾಡಬೇಕಂತ ಹೇಳಿದ್ರಲ್ಲ, ಬನ್ನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅಡ್ಮಿಷನ್ಗೋಸ್ಕರ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಯಾರೂ ಇರೋದಿಲ್ಲ, ಎಲ್ಲ ಬಾಗಿಲುಗಳು ಹಾಕ್ಬಿಟ್ಟಿದೆ, ಯಾರೂ ಇಲ್ಲ. ಒಳಗಡೆ ಕರ್ಕೊಂಡು ಹೋಗ್ತಾನೆ ವಾಚ್ಮ್ಯಾನು. ಒಂಥರ ಅವನ ಮಾತಾಡೋ ರೀತಿಯೇ ಬೇರೆ ಇತ್ತು ವಾಚ್ಮ್ಯಾನ್. ಸರಿ ಆಯಿತು ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋಗ್ತಾನೆ. ಸರ್ ನಮಸ್ತೆ, ಇವರು ಅಡ್ಮಿಷನ್ ಮಾಡಬೇಕಾಗಿತ್ತೆ ಮಗನಿಗೆ ಅಂತ. ಸರಿ ಆಯಿತು ಮಾಡೋಂತ್ರಿ, ಬನ್ನಿ ಕೂತ್ಕೊಳ್ಳಿ. ಅವನೇನು ಮಾತಾಡಲಿಲ್ಲ. ಅಲ್ಲಿದೆ ನೋಡಿ, ಇದೇ ನಂಬರು 333, ನಿಮ್ಮ ಮಗನಿಗೆ ಅಲ್ಲಿ ತಂದು ಬಿಟ್ಟುಬಿಡಿ ನೀವು ಅಂತ ಹೇಳ್ತಾನೆ. ಹೌದಾ ಸರಿ ಆಯಿತು, ಅವನೇನು ಜಾಸ್ತಿ ಮಾತಾಡಲ್ಲ. ಅಲ್ಲಿದೆ ಅಲ್ಲ 333, ಅಲ್ಲೇ ಬಿಟ್ಬಿಡಿ ನಿಮ್ಮ ಮಗನ್ನ ಅಂತಾನೆ. ಬಾಕ್ಲು ಹಾಕಿತ್ತು. ಸರಿ ನೀವು ಇಲ್ಲೇ ಉಳ್ಕೊಳ್ತೀರಾ ಅಂತ ಕೇಳ್ತಾನೆ ಅವನು. ಇವತ್ತು ರಾತ್ರಿ ಆಗಿಬಿಟ್ಟಿದೆ, ನಾನು ಇಲ್ಲೇ ಉಳ್ಕೊಳ್ತೀನಿ, ಬೆಳಿಗ್ಗೆ ಹೊರಡ್ತೀನಿ, ರಾತ್ರಿ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ನನಗೆ, ತುಂಬ ದೂರ ಇದೆಯಲ್ವ. ಸರಿ ಆಯಿತು ಅಂತ. ಸರಿ ಅಲ್ಲೇ ಒಂದು ದಿಂಬು ಹೊರಗಡೆ ಹಾಸ್ಟ್ಲು ಒಳಗೆ ಬಲ್ಕ್ತೋತೀನಿ ಅಂದರೆ ರೂಮಲ್ಲಿ ಬೇಡ ಅಂತಾನೆ ವಾಚ್ಮ್ಯಾನು. ಅಲ್ಲಿದ್ದವಂತನೂ ಅಷ್ಟೇ ಇನ್ಚಾರ್ಜ್ ಅವನೇನಿದ್ದಾನೋ ಅವನು ಕೂಡ ಹಾಗೆ ಹೇಳ್ತಾನೆ, ಬೇಡ ಸರ್ ಒಳಗೆಲ್ಲ ಯಾರಿಗೋ ಬಿಡೋದಿಲ್ಲ, ರೂಮಲ್ಲಿ ನಿಮ್ಮ ಮಗನೇ ಹೋಗಬೇಕಲ್ಲ, ನೀವು ಹೋಗೋವಾಗಿಲ್ಲ ಅಂತೇಳಿ ಒಂದು ಹಾಸಿಗೆ ಒಂದು ದಿಂಬು ಕೊಡ್ತಾರೆ, ಮಲ್ಕೊಳ್ತಾನಲ್ಲಿ. ಸ್ವಲ್ಪ ಸಮಯದ ನಂತರ ರಾತ್ರಿ ಒಂದು 10, 11 ಮುಕ್ಕಾಲು 12 ಆಯಿತು. ರಾತ್ರಿ ಯಾರೋ ಕಿರ್ಚೋ ಶಬ್ದ ಬಂತು. ಹುಡುಗ ಜೋರಾಗಿ ಕಿರ್ಚ್ತಾನೆ. ಇವನಲ್ಲಿ ಮಲಗ್ದವನು ಹೋಗ್ಬಿಟ್ಟು ಏನಿದು ಅಂಥೇಳಿ ಬಾಗಿಲು ಬಾರಿಸ್ತಾನೆ. ಕಿರ್ಚಿರೋ ಬಾಗಿಲಲ್ಲಿ ಬಾಗಿಲನ್ನ ಬಾರಿಸ್ತಾನೆ, ಯಾರೂ ತೆಗೆಯೋದಿಲ್ಲ, ಬಾಗಿಲೇ ತೆಗೆಯೋದಿಲ್ಲ ಯಾರು.
ಏನಿದು ಅಂತ ಹೇಳಿಬಿಟ್ಟು ಇವನು ಏನು ಮಾಡ್ತಾನೆ, ಅದನ್ನು ಜಾಡಿಸಿ ಜೋರಾಗಿ ಒದಿತಾನೆ. ಬಾಗಿಲು ತೆಗೆದು ಬಿತ್ತೋಗ್ಬಿಡುತ್ತೆ ಕೆಳಗಡೆ. ಒಳಗಡೆ ನೋಡಿದ್ರೆ ಏನೂ ಇಲ್ಲ. ಹಾಸ್ಟೆಲ್ಲು ಅಂತಾರೆ. ಸುಟ್ಟೋಗಿರೋ ಒಂದು ಮಂಚ, ಹಾಸಿಗೆ, ಒಂದು ಡೆಡ್ ಬಾಡಿ ಕೂಡ ಅಲ್ಲಿ ಸುಟ್ಟು ಬಿದ್ದೋಗಿರುತ್ತೆ ಆ ರೂಮಲ್ಲಿ, ಕಿರ್ಚೋರೋ ರೂಮಲ್ಲಿ. ಅದು ಇವಾಗ ಸುಟ್ಟಿರೋದಲ್ಲ, ಎಷ್ಟು ದಿವಸ ಆಗಿದೆಯೋ, ಎಷ್ಟು ತಿಂಗಳಾಗಿದೆಯೋ, ವರ್ಷ ಆಗಿದೆಯೋ ಗೊತ್ತಿಲ್ಲ, ಸುಟ್ಟು ಹೋಗಿರೋ ಜಾಗ. ಆಮೇಲೆ ನೋಡಿದ್ರೆ ಎಲ್ಲ ಒಂದೊಂದು ಕಡೆ ಕಿರ್ಚಾಕೆ ಶುರು ಆಗುತ್ತೆ. ಒಂದೊಂದು ರೂಮು ಬಾಗಿಲು ಒಡೆದು ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ, ಎಲ್ಲ ಸತ್ತೋಗಿರೋ ಹೆಣಗಳು, ಎಲ್ಲ ಸುಟ್ಟು ಕರ್ಕಳಾಗಿರೋಂಥ ಸ್ಟೂಡೆಂಟ್ಸ್ಗಳು, ಒಳಗಡೆ ಇರೋರಲ್ಲ, ಎಲ್ಲ ಸುಟ್ಟು ಕರ್ಕಳಾಗ್ಬಿಟ್ಟಿದ್ದಾರೆ. ಏನಿದು ಹಿಂಗಿದೆಯಲ್ಲ ವಿಚಿತ್ರ ಅಂತ ಇವನು ಕೂಗ್ಕೊಂಡು ಭಯ ಪಟ್ಬಿಡ್ತಾನೆ. ಗನ್ನೆಲ್ಲ ಇರುತ್ತೆ ಕೈಲಿ, ಗನ್ನೆಲ್ಲ ಎತ್ಕೊಂಡು ಕೆಳಗೆ ಓಡ್ತಾನೆ. ಪಿ ಜಿ ಒಳಗಡೆ ಎಲ್ಲ ಕರಿತಾನೆ, ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತಾನೆ, ಯಾರೂ ಬರೋದಿಲ್ಲ. ಅಲ್ಲಿ ನೋಡಿದ್ರೆ ದೂರದಲ್ಲಿ ಸೆಕ್ಯೂರಿಟಿ ಅಳ್ತಾ ನಿಂತಿರ್ತಾನೆ. ಬಾಯಿಲಿ ಏನಿದು, ಏನು ನಡೀತಾ ಇದ್ದಿಲ್ಲ, ಒಳಗಡೆ ಎಲ್ಲ ಸತ್ತೋಗಿದಾರಲ್ಲ, ಸುಟ್ಟೋಗಿದೆ, ಏನಿದು? ಮತ್ತು ನನ್ನ ಮಗನಿಗೆ ಕರ್ಕೊಂಬ ಅಂತ ಹೇಳಿದ್ರೆ ಯಾಕೆ ಏನು ಅಂತ ಕೇಳ್ತಾನೆ. ಅವ್ನು ವಾಚ್ಮೆನ್ ಆ ಕಡೆನೇ ತಿರುಗಿ ಅವ್ನು ಮುಖ ತೋರಿಸಿದ್ರೆ ಅಳ್ತಾ ನಿಂತ್ಕೊಳ್ತಾನೆ. ನೀವು ಇವಾಗ ಅವ್ರನ್ನ ಕಾಪಾಡಕ್ಕೆ ಬಂದಿದ್ದೀರಲ್ಲ ಸರ್, ನೀವು ಇಷ್ಟು ವರ್ಷ ಬಿಟ್ಬಿಟ್ಟು ಮೊದಲೇ ಬರಬೇಕಾಗಿತ್ತು, ಬದುಕೋತಿದ್ವಿ, ನಾನು ಬದುಕ್ತಿದ್ದೆ, ಇಲ್ಲಿರೋರೆಲ್ಲ ಬದುಕ್ತಿದ್ರು, ನೀವು ತುಂಬ ಲೇಟಾಗಿ ಬಂದಿದ್ದೀರಾ ಪೊಲೀಸ್ನವ್ರು ನೀವು ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಅಂತ ಇದೆಯಾ? ನಾನು ಅನುಮಾನ ಪಟ್ಟು ನಾನು ಬಂದಿರೋದು, ಎನ್ಕ್ವೈರಿ ಮಾಡೋಕ್ಕೆ ಬಂದಿದ್ದೆ, ನನ್ನ ಮಗನ ಸುಳ್ಳು ಹೇಳಿ, ಏನು ನಡೀತಾ ಇದೆ ಇಲ್ಲಿ ನಿಜ ಹೇಳಿ ಅಂತ ಗನ್ ಹಿಡಿತಾನೆ. ವಾಚ್ಮೆನ್ ಈ ಕಡೆ ತಿರುಗ್ತಾನೆ. ನೋಡಿದ್ರೆ ಅವನು ಫುಲ್ಲು ಸುಟ್ಟೋಗಿರೋ ಮುಖ. ಯಾಕಂದರೆ ಅದು ಒಂದು ಆತ್ಮ ಆಗಿರುತ್ತೆ, ಅದು ಒಂದು ಆತ್ಮ ಆಗಿತ್ತು, ಸತ್ತೋಗಿರೋ ಹೆಣ ಅದು. ಆತ್ಮ ಸೇರಿಕೊಂಡಿತ್ತು, ಅವ್ನು ಸತ್ತೋಗಿದ್ದ, ಅದರ ಆತ್ಮ ಅವನಲ್ಲಿ ಸೇರಿಕೊಂಡಿತ್ತು. ನೀವು ಇವಾಗ ಬಂದಿದ್ದೀರಾ ನಮ್ಮನ್ನು ಕಾಪಾಡೋಕ್ಕೆ, ಇವಾಗ ಬಂದರೆ ಏನು ಸುಖ ಇಲ್ಲ, ನಾವು ಸತ್ತೋಗಾಗಲಿ 20 ವರ್ಷ ಆಗೋಯ್ತು ಅಂತ ಹೇಳ್ತಾನೆ. ಮತ್ತು ಅವನು ಸತ್ತಿದ್ದಂಗೆ ಹುಡುಗ, ಅವನು ಹೀಗೆ ಅಡ್ಮಿಷನಿಗೆ ಬಂದಿದ್ದ, ರಾತ್ರಿ ಅಡ್ಮಿಷನ್ ಮಾಡಿಕೊಂಡು ಅವನಿಗೂ ಸಾಯಿಸ್ಬಿಟ್ವಿ. ಈಗ ನೀವು ಇಲ್ಲಿಂದ ಹೊರಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಒಳಗೆ ಒಂದು ಸತಿ ಯಾರು ಬರ್ತಾರೋ ವಿಕ್ಟೋರಿಯಾ ಹಾಸ್ಟೆಲಲ್ಲಿ ಯಾರೂ ಇಲ್ಲಿಂದ ಆಚೆ ಹೋಗೋದಿಲ್ಲ, ಇಲ್ಲಿ ಹೋಗೋದೇ ಹೆಣವಾಗಿ ಅಂಥೇಳಿ ಬಂದು ಅವನಿಗೆ ಕುತ್ತಿಗೆ ಹಿಡ್ಕೊಂಡು ಅವನಲ್ಲೇ ಸಾಯಿಸ್ಬಿಡ್ತಾನೆ. ಆ ಆತ್ಮ ಸೇರಿಕೊಂಡು ಅವನನ್ನು ಸಾಯಿಸ್ಬಿಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸಾಯ್ತಾರೆ. ಸೊ ನೆಕ್ಸ್ಟ್ ಕೆಲವು ದಿನಗಳ ನಂತರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅನುಮಾನ ಬರುತ್ತೆ, ಇವರು ಎನ್ಕ್ವೈರಿಗೆ ಅಂತ ಹೋದವರು ಯಾಕೆ ಬಂದಿಲ್ಲ, ಸೊ ಇನ್ನೂ ತನಿಖೆ ನಡೀತಾ ಇದೆಯಾ ಏನು ಅಂಥೇಳಿ ಒಂದು ತಂಡನ ತಗೊಂಡು ಬರ್ತಾರೆ. ಆಗ ಬಂದ ಮೇಲೆ ಗೊತ್ತಾಗೋದು ಇಲ್ಲಿ ನಡೆದಿರೋಂಥ ಘಟನೆಗಳು. ಪೊಲೀಸು ಎಲ್ಲ ರೆಕಾರ್ಡ್ ಮಾಡಿ ಕಳಿಸಿರ್ತಾನೆ ಅವ್ರಿಗೆ ಮೊಬೈಲಲ್ಲಿ. ಅವ್ನು ಏನು ಮಲಗಿರ್ತಾನೋ ಆ ರಹಸ್ಯಗಳನ್ನ ಅವ್ರಿಗೆ ಕಳಿಸ್ಬಿಟ್ಟಿರ್ತಾನೆ. ಸೊ ಅದು ಆವಾಗ ಗೊತ್ತಾಗುತ್ತೆ ಅವ್ರಿಗೆ, ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಲ್ದಿರೋ ಕಾರಣದಿಂದ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ನ ಮೊಬೈಲ್ ಸಿಕ್ಕಿದ್ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆತ್ಮಗಳಿತ್ತು ವಿಕ್ಟೋರಿಯಾ ಹಾಸ್ಟೆಲಲ್ಲಿ. ಇದು 20 ವರ್ಷದ ಹಿಂದೆ ನಡೆದಿರೋಂಥ ಒಂದು ಘಟನೆ. ಇಲ್ಲೆಲ್ಲ ಬರೀ ಆತ್ಮಗಳು. ಯಾಕಂದರೆ ಇಷ್ಟು ದೂರ ಬೆಟ್ಟ ಜಾಗದಲ್ಲಿ ಯಾರೂ ಅಡ್ಮಿಷನ್ ಮಾಡ್ಸೋಕ್ಕೆ ಬರಲ್ಲ, ಇಷ್ಟು ದೂರ ಹೇಗೆ ಬರ್ತಾರೆ ಜನ? ಸೊ ಆ ವಿಕ್ಟೋರಿಯಾ ಹಾಸ್ಟೆಲ್ ಅನ್ನೋದು ಇವಾಗಲೂ ಕೂಡ ಇದೆಯಂತೆ. ವಿಕ್ಟೋರಿಯಾ ಹಾಸ್ಟೆಲ್ ಅನ್ನೋದು ಇವಾಗಲೂ ಕೂಡ ಇದೆ. ಬಟ್ ಅಲ್ಲಿ ಜನಗಳು ಯಾರೂ ಓಡಾಡಿಲ್ಲ, ಓಡಾಡೋದು ನಿಂತು ಬಿಟ್ಟಿದ್ದಾರೆ. ಆ ರೋಡಲ್ಲಿ ಯಾರೇ ಹೋದರೂ ಅವ್ರಿಗೆ ಆಪತ್ತು ಅನ್ನೋದು ಆ ದೆಹಲಿ ಜನದ ಮಾತು ಇವಾಗಲೂ ಕೂಡ. ವಿಕ್ಟೋರಿಯಾ ಹಾಸ್ಟೆಲ್ ಅಂದರೆ ದೆಹಲಿಯಲ್ಲಿ ಹೆದರ್ತಾರಂತೆ. ಇದು ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಹೀಗೆ ಇನ್ನೂ ಹಲವಾರು ಕಥೆಗಳು ಸಿಗುತ್ತೆ, ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.